ಅದಕ್ಕೋಸ್ಕರ ನಾನು ಅಣ್ಣವ್ರಿಗೆ ಹೇಳ್ತೀನಿ, ಎಕ್ಸ್ಟ್ರಾ ಕ್ಲಾಸಿಗೆ ಇರ್ಬೇಕಣ್ಣ ನೀವು. ಎಕ್ಸ್ಟ್ರಾ ಕ್ಲಾಸಿಗೆ ಇದ್ರೆ ನೀವು ಪಾಸ್ ಆಗ್ತೀರಾ, ನೀವು ಜಾಸ್ತಿ ಮಾರ್ಕ್ಸ್ ತೆಗಿತೀರಾ. ನಮ್ಮ ಗರ್ಲ್ಸ್ ಅಂದ್ರೂ ಪಕ್ಕಾ ಪಾಸ್ ಆಗ್ತಾರೆ, ಎಲ್ಲರೂ ಪಾಸ್ ಆಗ್ತಾರೆ. 50% ಕಾನ್ಫಿಡೆನ್ಸ್ ಐತಿ ನಾವೆಲ್ಲರೂ ಪಾಸ್ ಆಗ್ತೀವಿ ಅಂತ. ಈಗ ಎಲ್ಲರೂ ಟೀಚರ್ಸ್ ಹೇಳ್ತಾರೆ, ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಬರ್ತಾವ. ಹೌದಾ? ಒಂದ್ ಕೈಯಿಂದ ನಾವು ಚಪ್ಪಾಳೆ ಹಾಕಕ್ ಸಾಧ್ಯನಾ? ಗರ್ಲ್ಸ್ ಎಲ್ಲರೂ ಪಾಸ್ ಆಗ್ಬಿಟ್ಟು ಬಾಯ್ಸ್ ಎಲ್ಲರೂ ಹಂಗೆ ಉಳ್ಕೊಂಡ್ಬಿಟ್ರೆ ಸ್ಕೂಲ್ಗೆ ಬ್ಯಾಡ್ ನೇಮ್ ಬರುತ್ತಾ, ನಮಗೆ ಬ್ಯಾಡ್ ನೇಮ್ ಬರುತ್ತಾ? ನಮ್ದು ಸೆಕೆಂಡ್ರಿ. ನಾವು ಪಾಸ್ ಆಗ್ತೀವಿ, ಈ ವರ್ಷ ಇರ್ತೀವಿ, ಈ ವರ್ಷ ಹೋಗ್ಬಿಡ್ತೀವಿ. ಏನ್ ಕೆಲಸ ಬರಲಿಲ್ಲ ಅಂತಂದ್ರೂ ಕೂಡ ಹೊರಗಡೆ ಕೆಲಸ ಮಾಡ್ಕೊಂತೀವಿ ಅನ್ನೋ ಮೈಂಡ್ ಸೆಟ್ ನಲ್ಲಿ ನೀವು ಇದೀರಿ, ಅದು ನನಗೆ ಗೊತ್ತು. ಬಟ್ ಇಲ್ಲಿ ಯಾವುದಕ್ಕೆ ಬ್ಯಾಡ್ ನೇಮ್ ಬರುತ್ತೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಬ್ಯಾಡ್ ನೇಮ್ ಬರುತ್ತೆ. ನೆಕ್ಸ್ಟ್ ಬರೋ ಮಕ್ಕಳು ಔಟ್ರಸ್ ಎಲ್ಲರೂ ಏನ್ ಮಾತಾಡ್ಕೊಂತಾರೆ ಅಂದ್ರೆ ಸ್ಕೂಲಲ್ಲಿ ಯಾರು ಓದಲ್ಲ, ನಮ್ಮ ಮಕ್ಕಳನ್ನ ಇದ್ರಲ್ಲಿ ಸೇರ್ಸಿದ್ರೆ ನಮ್ಮ ಮಕ್ಕಳು ಕೂಡ ಇವ್ರ ತರಾನೇ ಹಾಳಾಗ್ತಾರೆ ಅಂತ ಗೌಡ್ರಸು ನಿಮ್ಮನ್ನ ಬಯಲ್ಲ, ನಿಮ್ಮ ತಂದೆ ತಾಯಿಯವ್ರನ್ನ ಬೈತಾರೆ. ನಿಜ, ನಿಮ್ಮ ತಂದೆ ತಾಯಿಯವ್ರನ್ನ ಬೈತಾರೆ. ನಾನು ದಾರಿ ನಡ್ಕೊಂಡು ಹೋದಾಗ ಎಲ್ಲ ಗೊತ್ತಾಗ್ತದೆ. ಇಲ್ಲಿ ಕಾಂಪೌಂಡ್ ಮೇಲೆ ಎಲ್ಲರೂ ಹತ್ತು ಕುಂತಿರ್ತಾರೆ, ಇವ್ರ ಅಪ್ಪ ಅಮ್ಮ ಏನ್ ಕಲ್ಸಿದಾರೆ ಇವರಿಗೆ ಅಂತ ಬೈತಾರೆ. ಫಸ್ಟ್ ಒಂದು ಇಟ್ಕೊಂಡ್ಬಿಡ್ರಿ ಮೈಂಡ್ ಸೆಟ್ ಅಲ್ಲಿ. ನೀವೇ ಆಗ್ಲಿ ಯಾರು ನೀವು ಏನ್ ಶ್ರಮ ಪಡ್ತಿದ್ದೀರಲ್ಲ ಓದಕ್ಕೆ, ಸ್ವಲ್ಪ ನಿಮ್ಮ ತಂದೆ ತಾಯಿನ ನೋಡ್ಕೊಂಡು ಇನ್ನೂ ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ. ಸೊ ಇಷ್ಟು ಹೇಳ್ತಾ ನಾನು ಮಾತಾಡಬಾರ್ದು. ಸೈಲೆನ್ಸ್, ಬಾಯ್ಸ್ ಮಾತಬೇಡ. ಲೈ ಅದನ್ನು ಓದಬೇಕು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓದಬೇಕನ್ನೋ ಒಂದು ಟೈಮ್ ಟೇಬಲ್ ಹಾಕಬೇಕು. ಫಸ್ಟ್ ನಾವು ಟೈಮ್ ಟೇಬಲ್ ಏನಿರ್ತದೆ ಆ ಪ್ರಕಾರ ಓದ್ಕೋಬೇಕು. ಅಂದರೆ ಫ್ರೀ ಪೀರಿಯಡ್ ಇದ್ದಾಗ ಅಥವಾ ಊಟ ಆದ್ಮೇಲೆ ಬಂದಿರ್ತೀರಿ, ಇಲ್ಲಾಂದ್ರೆ ಲೀಸರ್ ಪೀರಿಯಡ್ ಇರುತ್ತೆ, ಆವಾಗ ಬರೀ ಸುತ್ತಾಡೋದು, ಸಾಂಗ್ ಆಡೋದು ಇವೆಲ್ಲ ಮಾಡ್ತಾರೆ. ನಾನು ನಿಮ್ಮಲ್ಲಿ ಒಬ್ಬರು ಆಗಿರೋದ್ರಿಂದ ಬಂದು ಹೇಳಕತ್ತೀನಿ, ಎಲ್ಲ ಮಾಡ್ತೀನಿ ಇದ್ರಂತಾರೆ. ನಿಜವಾಗ್ಲೂ ಒಂದು ಕೈಲಿಂದ ಚಪ್ಪಾಳೆ ಅಂತ ಆಗಲ್ಲ, ಒಂದು ಕಡೆ ಕಪ್ಪಲ್ ಹೊಡಿಬೋದೇನೋ, ಚಪ್ಪಾಳೆ ಅಂತ ಆಗಲ್ಲ. ಟೀಚರ್ಸ್ ನಮಗೆ ಒಂದು ಕೈ ಇದ್ದಂಗೆ, ನಾವೇ ಒಂದು ಕೈ ಇದ್ದಂಗೆ. ಇಬ್ಬರು ಸಪೋರ್ಟ್ ಮಾಡಿದರೆ ಅಲ್ಲಿ ಒಂದು ಯಶಸ್ಸು ಅನ್ನೋದು ಕಂಡು ಬರುತ್ತೆ. ನಾವು ಅವ್ರು ಮಾಡ್ತಾರೆ, ನಾವೇನು ಬಿಡು ಅವ್ರು ಹೇಳಿದಷ್ಟು ಓದ್ಕೊಂಡ್ರಾಯ್ತು, ನಾವೇನು ಓದ್ಕೋಬಾರ್ದು ಅಂತೆಲ್ಲ ಅಂದರೆ ಅಷ್ಟೇ, ಎಷ್ಟು ಬರಬೇಕು ಅಷ್ಟೇ ಬರುತ್ತೆ. ಇನ್ನೊಂದು ಏನಂತಂದರೆ, ನಾವು ಅವಳು ಹೇಳಿದ್ರು ನಾವು 40% ಇಟ್ಕೊಂಡ್ರೆ ಕನಸನ್ನ ಅದು 20%ಗೆ ಬರುತ್ತೆ, ಆಮೇಲೆ ನಾವು 100% ಇಟ್ಕೊಂಡ್ರೆ ಒಂದು 50% ಬರುತ್ತೆ ಅಂತ ಬರುತ್ತೆ. ಸೊ ಇಲ್ಲ ಅಂತ ಹೇಳಲ್ಲ, ಅಂದರೆ ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇರಬೇಕು. ನಾನು 90 ಮಾಡೇ ಮಾಡ್ತೀನಿ, ಅಬೋವ್ ಕ್ರಾಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಅಲ್ಲ, ಅದು ಬಲವಾಗಿ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಇದ್ದಾಗ ಏನಾಗುತ್ತೆ, ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಆ ಥರ ನಾವು ಐತಿ ಬಿಡು ನಾನು ಮಾಡ್ತೀನಿ ಬಿಡು, ಅದೇನು ಬ್ಯಾಗ್ ದೊಡ್ಡಾಗೋದು ಅಂತ ಹಂಗೆ ಅಂದ್ಕೊಂಡ್ರು ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ. ಅದೇನು ಬಿಡು ಓದಿದ್ರಾಯ್ತು, ಇದೊಂದು ಅಷ್ಟೇ ಅಲ್ಲ ಇದಿಷ್ಟೇ ಅಲ್ಲ ಅಂತಂದರೆ ಓದೋಕ್ಕಾಗಲ್ಲ. ಅದೊಂದು ಐತಲ್ಲ ಆ ಟಾಪಿಕ್, ಅದೇನು ಬರ್ತಿಲ್ಲ ನನಗೆ ಅಂತಂದ್ರೆ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡಬೇಕು. ಆಮೇಲೆ ಅದು ತಾನೇ ಬರದೇ ಇರುವಂಥ ದೊಡ್ಡ ಕಠಿಣವಾದಂಥ ಯಾವುದೂ ಇಲ್ಲ. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕರ್ತ ಆದಮೇಲೆ ಕೋಟಿ ವಿದ್ಯೆ ಅಂತ ಹೇಳ್ತಾರೆ. ಅದರಂತೆ ನಾವು ಆ ಪ್ರಕಾರ ಓದ್ಕೊಂತ ಹೋಗ್ಬೇಕು. ಮತ್ತು ಏನೇನೋ ಹೇಳ್ತಾರೆ ಸಪೋರ್ಟ್ ಮಾಡ್ತಾರ. ಇನ್ಮೇಲೆ ಅವರು ಬೆಳಗ್ಗೆ ಎದ್ದು ಫೋನೆಲ್ಲ ಮಾಡ್ತಾರ, ಸ್ವಲ್ಪ ಪಿಕಪ್ ಮಾಡಿ, ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಡ್ರಿ, ಮತ್ತು ಫೋನ್ ಮಾಡಿ ಮಕ್ಕಕ್ಕೆ ಹೋಗ್ಬೇಡ್ರಿ. ಮತ್ತೆ ಇಲ್ಲ ಮಿಸ್ರಿ ತೇಲ್ಸ್ ಓದಕತ್ತೀನಿ ಅಂತಂದ್ರೆ ಸ್ವಲ್ಪ ಎದ್ದು ಸ್ವಲ್ಪ ಕಷ್ಟಪಡ್ರಿ. ಮತ್ತೆ ಮುಂದಿನ ವರ್ಷ ಎಲ್ಲ ಇವೆಲ್ಲ ಸಿಗೋದಿಲ್ಲ. ಸ್ವಲ್ಪ ಬೆಳಗ್ಗೆ ಎದ್ದು ಕಷ್ಟಪಟ್ಟು ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಮೊನ್ನೆ ಮೇಲ್ಗಡೆ ಸೆಕ್ಷನ್ ಹೋಗ್ತೀನಿ, ಅಲ್ಲಿ ಏನೋ ಒಂದು ಲೈನ್ ಚಾರ್ಟ್ ಬಂದಿದ್ರು, ನೀವು ಈ ಸಲ ಇವಾಗ ಐತಿ ಅಥವಾ ಇನ್ನೂ 99 ದಿನ ಐತಿ, ನೀವು ಏನಾದರೂ ಕಷ್ಟಪಡ್ರಿ, ಸ್ವಲ್ಪ ಏನಾದರೂ ಎಫರ್ಟ್ ಹಾಕ್ರಿ, ನೀವು 90 ಕ್ರಾಸ್ ಆಗ್ತೀರಾ ಅಥವಾ ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ತೀರಾ. ಒಂದು ವೇಳೆ ನೀವು ಏನಾದರೂ ಮಾಡಿಲ್ಲ ಅಂತಂದರೆ, ಈಗ ಜಾತ್ರೆ ಹಬ್ಬ ಹರಿದಿನ ಮದುವೆ ಅವೆಲ್ಲ ಬರ್ತಾವ, ಅವನ್ನೆಲ್ಲ ಸ್ವಲ್ಪ ಪಕ್ಕಕ್ಕೆ ಬಿಟ್ಟು ನೀವು ಓದಿನ ಕಡೆ ಗಮನ ಕೊಡಬೇಕು. ಜಾತ್ರೆ ಹಬ್ಬ ಮದುವೆ
DP ಮಾರೋದಾಗಿ ಅಂತೀರ ಅಂತ ಅದು ಒಂದು ನನ್ನ ಫುಲ್ ಲೈಕ್ ಆಯ್ತು. ಚೆನ್ನಾಗಿತ್ತು ಒಂದು ಚಾಟ್. ಅಂದರೆ ಈ ಥರ ನಾವು ನಮಗೆ ಮನಸ್ಸಿಗೆ ಮೋಟಿವೇಟ್ ಆಗುವಂಥ ಚಾಟ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು ಎಲ್ಲನೂ ನೋಡಬೇಕು. ಫೋನ್ ನೋಡ್ತಿರಲ್ಲ ಬಾಯ್ಸ್ ಫುಲ್ ಜಾಸ್ತಿ ಎಷ್ಟು ಕಂಟ್ರೋಲ್ ಆಗುತ್ತೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ ಫೋನ್ನ. ಬೆಳಗ್ಗೆ ಎದ್ದ ತಕ್ಷಣವೇ ಅಲಾರಾಮ್ ಹೊಡಿದ ತಕ್ಷಣ ಫೋನ್ ನೋಡ್ತೀವಿ ಎಲ್ಲರೂ. DPಗೆ ಏನಿಟ್ಟಾರ, ಸ್ಟೇಟಸ್ಗೆ ಏನಿಟ್ಟಾರ ಅಂತ ಸ್ವಲ್ಪ ಅದನ್ನೆಲ್ಲ ಕಮ್ಮಿ ಮಾಡ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಫೋನ್ ಕೊಟ್ಟಿರ್ತಾರೆ ಮನೆಯಾಗ ಏನೋ ಬರ್ಕನ್ನೋದೈತಿ, PDF ಹಾಕ್ಯಾರ ಬರ್ಕೋಬೇಕಂತ ಅಣ್ಣಗೋ ಅಪ್ಪಗೋ ಯಾರಿಗೋ ಕಾಕೋರಿಗೆ ಫೋನ್ ಕೇಳಿರ್ತೀವಿ. ಅದು ತೊಗೊಂಡ್ಬಿಟ್ರೆ ಒಂದೆರಡು ಸಾಕ ಬರೋದು. ಆಮೇಲೆ ಬೇಸರ ಆಯ್ತು ಕಟ್ವಾಡಿ ಕಟ್ ನೋಡೋದು. ಆಮೇಲೆ ಅವ್ರು ನೋಡ್ರಿ ರೀಲ್ಸ್ ಮಾಡ್ಕೊಂಡು ಕೊಟ್ಬಿಡೋದು ಇನ್ಸ್ಟಾಗ್ರಾಮ್ನಾಗ. ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಕು. ಅವಾಗೆಲ್ಲ ಮಾಡಿವಿ, ಇವಾಗೆಲ್ಲ ಮಾಡಲ್ಲ. ಅಲ್ಲ ಮಾಡಂತ ಹೇಳ್ತೀವಿ, ಮಾಡಬೇಡ ಅಂತ ಹೇಳ್ತೀವಿ. ಅಂದ್ರೆ ಸರ್ ಇಷ್ಟು ದಿನ ಮಾಡಿವಲ್ರಿ, ಮಾಡಬಾರ್ದು ಅಷ್ಟೇ. ಏನೇನು ಹೇಳಕ್ಕೆ ಬೇಡ ಅಂತ ಹೇಳ್ತೀನಿ. ಆಮೇಲೆ ಹುಡುಗರ ಕಡೆಯಿಂದ ಬರ್ಬೇಕು. ಆಮೇಲೆ ಬಾಯ್ಸ್ ಏನು ಓದಲ್ಲ, ಅವ್ರೇನು ಇದು ಮಾಡಲ್ಲ, ಬರಲ್ಲ ಅಂತ ಏನಿಲ್ಲ. ಅವರು ಬರ್ತಾರೆ, ಅವರೇನು ಹುಷಾರದಾರ. ಅಂದರೆ ಅವ್ರಿಗೆ ಹೆಂಗಂದ್ರೆ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡ್ಬೇಕಂದ್ರೆ ಅವ್ರಿಗೆ ನೀವು ಓದ್ತೀರಿ, ನೀವು ಚೆನ್ನಾಗಿ ಓದ್ತೀರಿ, ಓದ್ರಿ, ದಿನ ಬರ್ರಿ ಅಂತ ಹೇಳ್ಬೇಕು ನಿಮ್ಗೆ. ಹಂಗೆ ಹೇಳಿದ್ರೆ ಸ್ವಲ್ಪ ನೀವು ಬರ್ತೀರಿ ದಿನ. ಇನ್ಮೇಲೆ ನೀವು ಕೂಡ ಎಲ್ಲದರಲ್ಲಿ ಮುಂದೆ ಬರೋಕ್ಕ, ಆಮೇಲೆ ಸ್ಪೆಷಲ್ ಕ್ಲಾಸಿಗೆ ಕರೆಕ್ಟ್ ಟೈಮಿಗೆ ಅಟೆಂಡ್ ಆಗಕ್ಕ, ಆಮೇಲೆ ಸಾಯಂಕಾಲ ಗುಂಪು ಅಧ್ಯಯನ ಇರುತ್ತೆ ಅವಾಗ ಕೂಡ ನೀವು ಅಟೆಂಡ್ ಆಗಬೇಕಣ ಅಂತ ಹೇಳ್ತೀನಿ. ಮತ್ತು ಕ್ಲಾಸ್ ಬಿಟ್ಟು ಹೊರಗೆಲ್ಲ ಅಡ್ಡಾಡೋದು, ಚೀರೋದು, ಬೆಂಚ್ ಮಾಡಿಸೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೀವು ಕೂಡ ನಿಮ್ಗೆ ಯಾರು ಇಲ್ಲಿ ಫೇಲ್ ಆಗುವಂಥವ್ರು ಯಾರು, ಗರ್ಲ್ಸ್ ಮಾತ್ರ ಪಕ್ಕ ಪಾಸ್ ಆಗ್ತಾರೆ ಅಂತ ಅವ್ಳು ಹೇಳಿದ್ಲು. ಗರ್ಲ್ಸ್ ಪಾಸ್ ಆಗ್ತಾರೆ ಇಲ್ಲ ಅಂತ ಹೇಳಲ್ಲ, ಅವ್ರು ಪಾಸ್ ಆಗ್ತಾರೆ. ಏನಕ್ಕಂದ್ರೆ ಸ್ವಲ್ಪ ಗರ್ಲ್ಸ್ ಓದ್ತಾರೆ ಅನ್ನೋದು ಮೈಂಡಲ್ಲಿ ಇರುತ್ತೆ. ಬಾಯ್ಸ್ ಪಾಸ್ ಆಗ್ತಾರೆ, ಪಕ್ಕ ಪಾಸ್ ಆಗ್ತಾರೆ. ಯಾರೊಬ್ಬರು ಫೇಲ್ ಆಗಲ್ಲ. ಯಾರು ಓದ್ತೀರಿ, ಯಾರು ಕಷ್ಟಪಡ್ತೀರಲ್ಲ, ಯಾರು ನಾನು 20 ಅಬೋವ್ ಕ್ರಾಸ್ ಮಾಡಬೇಕು, 60 ಕ್ರಾಸ್ ಮಾಡಬೇಕು, 70 ಕ್ರಾಸ್ ಮಾಡಬೇಕಂತ ಯಾರು ದಿನಾಲು ರೆಗ್ಯುಲರ್ ಆಗಿ ಬಂದು ಓದ್ತಿರಲ್ಲ ಅವ್ರು ಪಾಸ್ ಆಗ್ತಾರೆ. ಯಾರು ಈ ಬಂದು ರೋಡ್ ಸೈಡ್ ಓಡಾಡಿದೆ, ಅಲ್ಲೆಲ್ಲ ಓದೆ, ಆಮೇಲೆ ಅದು ಚಲಿದೆ ಇದು ಚಲಿದೆ ಅಂತ ಮಾತ್ರ ಅಂಥವ್ರು ಯಾರು ಪಾಸ್ ಆಗೋಕ್ಕಾಗಲ್ಲ. ಯಾರು ಚೆನ್ನಾಗಿ ಓದ್ತೀರಿ, ಯಾರು ಎಫರ್ಟ್ ಹಾಕ್ತೀರಿ ಅವರು ನಿಜವಾಗ್ಲೂ ಖಂಡಿತ ಪಾಸ್ ಆಗ್ತೀರಿ. ಇದರಲ್ಲಿ ಅಂಥವ್ರು ಯಾರ್ಯಾರು ಇದ್ದರೆ ಖಂಡಿತ ಯಾರು ಫೇಲ್ ಆಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಶಕ್ತಿ ಮೀರಿ ಸಪೋರ್ಟ್ ಮಾಡಕತ್ತಾರೆ. ಎಷ್ಟಂದರೆ ಈ LB ಅಂತ ಬಂದು ಅದನ್ನು ಮಾಡ್ತಾರೆ. ಈ ಕಡೆ ನಿಮ್ಗೆ ಅದು ಯಾವ ಸ್ಲಿಪ್ ಟೆಸ್ಟ್ ಅಂತ ಹೇಳಿದ್ರೆ ಅದನ್ನು ಮಾಡ್ತಾರೆ. 40+ ಅಂತಿದೆ ಅದನ್ನು ಮಾಡ್ತಾರೆ. ಪ್ಯಾಸಿಂಗ್ ಪ್ಯಾಕೇಜ್ ಮಾಡ್ತಾರೆ. ಆಮೇಲೆ ಬೆಳಗ್ಗೆ ಇವಾಗಿಂದ ಇನ್ನೊಂದು ಜವಾಬ್ದಾರಿ ಬಂದಿದೆ. ಬೆಳಗ್ಗೆಯಿಂದ ನಿಮ್ಗೆ ಎಬ್ಸ್ಬೇಕು, 4 ಗಂಟೆಗೆ ಎದ್ದು ಪಾಪ ಅವರು ಎದ್ದು ಎಬ್ಸ್ಬೇಕು ನಿಮ್ಗೆ. ಅಂಥವೆಲ್ಲ ಕಷ್ಟಪಡ್ತಾರೆ. ಆಮೇಲೆ ಏನೇನೋ ಜಾಸ್ತಿ ಬರೋದಿತ್ತು, ಅಷ್ಟು ಕಷ್ಟ ಇದ್ರು ಕೂಡ ಒಂದು ಪೀರಿಯಡ್ ಕಾಲಿದ್ರೆ ನಾನು ಬರ್ತೀನಿ ಇಲ್ಲ ನಾನು ಬರ್ತೀನಿ ಅಂತ ಜಗಳ ಆಡ್ತಿರ್ತಾರೆ ಟೀಚರ್ಸ್. ಇಲ್ಲ ನಮ್ಮ ಸೈನ್ಸಿಂದ ಐತಿ, ಮ್ಯಾಥ್ಸಿಂದ ಐತಿ, ಸಿಲೆಬಸ್ ಓದ್ತಾವ ಅಂತಂದು ಪಾಪ ಎಷ್ಟು ಕಷ್ಟಪಡ್ತಿರ್ತಾರೆ. ಅಂಥದ್ರೊಳಗೆ ಇವ್ರು ಯಾರೋ ಅಧಿಕಾರಿಗಳು ಬಂದ್ಬಿಡ್ತಾರೆ. ಬಂದು ಲಾಸ್ಟ್ ಪೀರಿಯಡ್ನ ಎದ್ದಾಳಪ್ಪ ಅಂತ ಅವ್ರಿಗೆ ಏನು ಓದಕ್ಕೆ ಬಂದಿಲ್ಲ ಅಂದರೆ ಏನು ಕಲಿಸಿದ್ ನೀವು ಅಂತಾರೆ. ಇಷ್ಟು ದಿನ ಮಕ್ಕಳ ಜೊತೆಗೆ ಇರ್ತಾರೆ. ಮಕ್ಕಳು ಏನನ್ನೋದು ಇವ್ರಿಗೆ ಗೊತ್ತಿರುತ್ತಾ. ಯಾರೋ ಒಬ್ರು ಸಡನ್ ಆಗಿ ಬಂದು ಯಾರೋ ಒಬ್ರು ಓದ್ಲಾರ್ದವ್ರನ್ನ ಎಬ್ಬಿಸಿ ಅವ್ರು ಓದಲ್ಲ, ನೀವೇನು ಕೆಲಸ ಮಾಡ್ತೀರ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಇವರು ಓದಲ್ಲ, ಎಷ್ಟು ಕಷ್ಟಪಡ್ತಾರೆ ಟೀಚರ್ಸ್. ಅವ್ರು ಓದಲ್ಲ ಅಂತ ಗೊತ್ತಿರುತ್ತೆ, ಪಾಸ್ ಆಗಲ್ಲ ಅಂತ ಗೊತ್ತಿರುತ್ತೆ. ಆದರೂ ಅವ್ರನ್ನ ಪಾಸ್ ಅಟ್ಲೀಸ್ಟ್ 13 ಅಂಕ ಬರೋಷ್ಟಾದ್ರೂ ಪಾಸ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರನ್ನ ಪ್ರಚೋದನೆ ಮಾಡ್ತಿರ್ತಾರೆ. ನೀವು ಓದ್ರಿ ಅಂತ. ಆದರೂ ಕೆಲವು ಜನ ಓದ್ತಾರೆ, ಕೆಲವು ಜನ ತೀರಾ ಮೈಂಡ್ ಒಂಥರ ಓದದೇ ಇರೋ ಥರ ಇದ್ದವರು ಏನು ಮಾಡೋಕ್ಕಾಗಲ್ಲ. ಇವ್ರು ಬಂದ್ಬಿಟ್ಟು ಆಫೀಸರ್ ಅಂಥವ್ರನ್ನೇ ನೋಡಿ ಎಬ್ಬಿಸ್ಬಿಡ್ತಾರೆ. ಅವಾಗ ಏನು ಓದ್ಸಿರಿ ನೀವು ಅಂತಾರೆ. ಅವ್ರು ಪಾಪ ಟೀಚರ್ಸ್ ಏನಂತ ಹೇಳ್ಬೇಕು. ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ನಮ್ಗೆ ಓದ್ಸಕ್ಕೆ. ಅವ್ರು ಏನೋ ಹೇಳ್ಕೊಟ್ಟಿರ್ತಾರೆ, ಅವ್ರು ಬಂದ್ಬಿಟ್ಟು ಇವ್ರು ಏನೋ ಹೇಳ್ಬಿಡೋದು. ಮಿಸ್ ಏನೋ ಹೇಳ್ಕೊಟ್ಟಿರ್ತಾರೆ, ಇದು ಹಿಂಗೆ, ಇದು ಫ್ರಮ್ಮು, ಡೇಟು, ಆಮೇಲೆ ಬಾಡಿ ಆಫ್ ದ ಲೆಟರ್ ಇದೆ, ಆಮೇಲೆ ಕೆಳಗಡೆ ಏನೋ ಇರುತ್ತೆ ಅಂತ. ಆಮೇಲೆ ಅವ್ರು ಬರ್ತಾರೆ, ಹೇಳಮ್ಮ ಸ್ವಲ್ಪ ಲೆಟ್ರ್ ಓದಂದ್ರೆ ಬಾಡಿ ಆಫ್ ದ ಲೆಟರ್ ಅಂದ್ಬಿಡೋದು. ಬಾಡಿ ಆಫ್ ದ ಲೆಟ್ರೇ ಓದಲ್ಲ. ಅವರು ಏನು ಕಲ್ಸಿರೋ ಪಾಪ ಟೀಚರ್ಸಿಗೆ ಬೈತಾರೆ. ಅವರು ನಮಗೋಸ್ಕರ ಟೀಚರ್ಸ್ ಬೈಸ್ಕೊಳ್ತಾರೆ. ಅದು ನಮ್ಗೆ ಒಂಥರ ಬೇಜಾರು ಅನ್ಸಲ್ಲ. ಅದೇ ನಮಗೂ ನಮ್ಮ ಅಕ್ಕ ನಮ್ಮ ಬಾಯ್ಸ್ ಮಾತಾಡೋಣ ಕೇಳಿ ಅವ್ರು ಹೇಳಿದ್ರು ಬರೋಬ್ಬರಿ. ಟೀಚರ್ಸ್ ಕೂಡ ಟೀಚರ್ಸ್ ಅವ್ರು ಬೈಸ್ಕೋಬಾರ್ದು. ನಾವು ಕೆಲಸ ಮಾಡಬೇಕು, ನಾವು ಓದಬೇಕು, ಶ್ರಮ ಪಡಬೇಕು. ಪದೇ ಎಲ್ಲರೂ ಹೇಳ್ತಾರೆ 10ನೇ ಕ್ಲಾಸ್ ಮತ್ತೆ ಬರಲ್ಲ ಅಂತ. ನಾನು ಅದನ್ನೇ ಹೇಳ್ತೀನಿ. ಮತ್ತೆ ಯಾವತ್ತೂ 10ನೇ ಕ್ಲಾಸ್ ಬರ್ಬೋದೇನೋ
ಮತ್ತೆ ಎಕ್ಸಾಮ್ ಕಟ್ಟಿ ಮತ್ತೆ ಬರೀಬೇಕಾಗುತ್ತೆ. ಅಷ್ಟೊಂದು 3 ಸಲ ಕಟ್ಟಿ ಬರೆಯೋಂಥ ಸ್ಟೂಡೆಂಟ್ಸ್ ಇಲ್ಲಿ ಯಾರು ಇಲ್ಲ ಅಂತ ಅನ್ಕೊಂತೀನಿ ನಾನು. ಒಂದೇ ಸಲಕ್ಕೆ ಪಾಸ್ ಆಗ್ತಿಲ್ಲ. ಈ ಸಲ ಅಂತೂ ಫುಲ್ಲು ಸರ್ಕಾರ ಎಲ್ಲ ಅನ್ನ ಸಾಂಬಾರು ಎಲ್ಲ ಕಲಿಸಿದ್ದನ್ನ ಬಾಯಿ ಹೊತ್ತು ಇಟ್ಟಿದ್ದಿ. ಜಸ್ಟ್ ನೀವು ತಗೊಂಡು ನಿಂಬೇಕಷ್ಟೇ, ಅಷ್ಟೇ ಕೆಲಸ ಇರ್ತದೆ. 3 ಮಾರ್ಕ್ಸ್ ಅದೇನು ಭಾರಿ ಎಲ್ಲರೂ ದೊಡ್ಡದಾಗಲ್ಲ. ನೀವು ಮನಸ್ಸು ಮಾಡಿದ್ರೆ 13 ಏನು 60 ತೆಗಿಬೋದು ಅಂತ ಹೇಳ್ತೀನಿ ನಾನು ಅಷ್ಟೇ. ಮಾತಾಡಬೇಡ್ರಿ. ಮಧುಮಿತಾ ಮತ್ತು ತನುಷಾ ಇವರೆಲ್ಲ ಹೇಳಿದರು ನಿಮ್ಮ ಪರವಾಗಿ ಅವ್ರು ಹೇಳಿದ್ರು. ನೀವೇನೇನು ಮಾಡ್ತೀರಿ ಅದು ಪ್ರೆಸೆಂಟೇಷನ್ ಅವ್ರು ಹೇಳಿದ್ದಾರೆ. ಇಷ್ಟು ದಿನ ಹೆಂಗೆ ಕಳೆದೋದು ಮತ್ತು ಓದ್ ದಿನ ಮತ್ತೆ ಬರೋಂಗಿಲ್ಲ. ಇವಾಗಿರ್ತಕ್ಕಂಥದ್ದು ಒಳ್ಳೆಯ ದಿನಗಳು ಇರೋದು. ಪಾಸ್ ಆಗಲಿಕ್ಕೆ ನಾವು 40+ ಅಂತ ಸರ್ಕಾರದಿಂದ ನಮ್ಗೆ ಏನು ಮಾಡಿರ ಅದರಾಗಳು ಇರೋವೇ ಓದಿದ್ರೆ ನೀವು ಪಾಸ್ ಆಗ್ತೀವಿ. ನಮಗೆ ಒಂದು ಕಾನ್ಫಿಡೆನ್ಸ್ ಇರೋದಕ್ಕೆ ಬೇರೆ ಬರಲ್ಲ. ಇವಾಗ ನಾವು ಕೂಡ ಅದನ್ನೇ ನಿಮಗೆ ಟ್ರೈ ಮಾಡೋಕ್ಕೆ ನೀವು ಕರೆಕ್ಟ್ 12 ವಾರದ್ದು ಪರ್ಫೆಕ್ಟಾಗಿ ಓದಿಕೆ ಅಂದರೆ ಯಾರೂ ಫೇಲ್ ಆಗಲ್ಲ. ಅಲ್ಲಿರೋ 40 ಬರ್ತವೆ, ನಾವು 20 ಕೊಡ್ತೀವಿ, 60% ಆಗುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಇಂಥ ಚಾನ್ಸ್ ಮತ್ತೆ ಬರಲ್ಲ. ಮತ್ತೆ ನೀವು ನೆಗ್ಲೆಕ್ಟ್ ಮಾಡಿ ಅಂದರೆ ನಿಮ್ಮ ಮಿಸ್ಟೇಕ್ ನನಗೆ ಗೊತ್ತಾಗೈತೆ ಏನಮ್ಮ ಅಂತ ಅದಕ್ಕೆ ಹೇಳಕತ್ತಿ. ನೀವು ಯಾರನ್ನೂ ನೋಡಿ ಬರೆದ್ಬಿಡ್ರಿ. ಹಂಗೆ ಬರೆದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರಲ್ಲ. ನಿಮಗೆ ನೋಡಿ ಬರಲೇಬಾರ್ದು. ನಿಮ್ಮ ಸ್ವಂತ ನಿಮಗೆ ಎಷ್ಟು ಬರ್ತದೆ ಅಷ್ಟು ಬರಿಬೇಕು. ಅವಾಗ ನಿಮಗೆ ನಿಮ್ಮದು ಎಷ್ಟು ನಿಮ್ಮ ಸಾಮರ್ಥ್ಯ ಎಷ್ಟಿತ್ತು, ಈಗ ನಾನು ಎಷ್ಟು ಸಾಧಿಸಿ ನಿಮಗೆ ಗೊತ್ತಾಗಬೇಕಲ್ಲ. ಗೊತ್ತಾಗಿಲ್ಲ ಅಂದ್ರೆ ಹೆಂಗೆ? ನಾನು ಹೇಳಿದ ಅರ್ಥ ಆಯ್ತಾ? ಈಗ ನಿಮ್ಮ ಸಾಮರ್ಥ್ಯ ಇರ್ತದೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ಸಾಮರ್ಥ್ಯ ಐತೆ. ಆ ಸಾಮರ್ಥ್ಯ ನಿಮಗೆ ಗೊತ್ತೈತೆ. ನಿಮ್ಮದು ನೀವು ಬರೆದಾಗ ಗೊತ್ತಾಗುತ್ತಾ ನನಗೆ ಎಷ್ಟು ಮಟ್ಟಿಗೆ ಬರುತ್ತಾ, ನಾನು ಇಷ್ಟರ ಮಟ್ಟಿಗೆ ಎಲ್ಲ ವಿಷಯ ಕಲ್ತ್ಕೊಂಡಿನಿ ಅನ್ನೋದು ನಿಮಗೆ ಗೊತ್ತಾಗಿತ್ಯಾ? ಭಾಳ ಜನರಿಗೆ ಗೊತ್ತಾಗಿಲ್ಲ. ನೀವೇನು ಮಾಡ್ತೀರಿ, ಎಕ್ಸಾಮಲ್ಲೇ ನಾವು ಸುಮ್ಮನೆ ಕೂತ್ರೆ ಸಾಕು, ಪೆನ್ ಕೈ ಹಿಡ್ಕೊಂಡು ಏನಾದರೂ ಥಾಟ್ಸ್ ಬರ್ತಿರ್ಬೇಕು. ಅವು ಓದಿದ ನೆನಪು ತಾನೇ ಆಗ್ತಾವೆ ಬರೆಯೋಕೆ ಕೂತ್ರೆ. ನೀವು ಹಂಗೆ ಬರ್ದಿಲ್ಲಲ್ಲ, ಅಲ್ಲಿ ಆ ಕಡೆ ನೋಡ್ತಿರ್ತೀರಿ, ಈ ಕಡೆ ನೋಡ್ತಿರ್ತೀರಿ. ಅವ್ರು ಏನು ಬರ್ತಾರೆ, ಇವ್ರು ಈಗೇನು ಪ್ರಿಪರೇಟ್ರಿ ಬರ್ತದ, ಮತ್ತು ಪೇಪರ್ ಬರ್ತದ, ಈ ಸ್ಲಿಪ್ ಟೆಸ್ಟ್ ಮಾಡ್ತೀವಿ. ಸ್ಲಿಪ್ ಟೆಸ್ಟ್ನಾಗ ತೆಗೆದು ಕೊಡಬೇಡ್ರಿ. ನೀವು ಸ್ವಂತ ಮಾಡಿದರೆ ನಿಮಗೆ ಯಾವುದು ಟ್ರೀಟ್ಮೆಂಟ್ ಕೊಡ್ಬೇಕಂತ ನಾವು ಚಾಯ್ಸ್ ಮಾಡ್ತೀವಿ. ಅವಾಗ ಯಾರು ಎಲ್ಲಿದ್ರೆ ನಮಗೆ ಗೊತ್ತಾಗಬೇಕಲ್ಲ. ಮೋಸ ಮಾಡಿಬಿಡ್ತೀರಿ ಬರೀ ನೀವು, ಬರೀ ಮೋಸ. ಅವ್ರು ನೋಡಿ ಬರದೆ, ಇವ್ರು ನೋಡಿ ಬರದೆ, ಅವು ನಮಗೆ ಗೊತ್ತಾಗಲ್ಲ. ನಿಮಗೆ ಹೆಂಗೆ ಟೀಚ್ ಮಾಡ್ಬೇಕಂತ ನಾವು ಬೇರೆ ಮೆಥಡ್ ಹುಡುಕತ್ತೀವಿ. ಅವಾಗ ಹೇಳಿದ ಅರ್ಥ ಆಯ್ತಾ? ಏನು ನಾವು ಭಾಳ ಕೇಳಲ್ಲ. ನಿಮ್ಮ 13 ಹೇಳ್ಯಾರ, ನಾನು 26 ಅಟ್ಲೀಸ್ಟ್ 20 ಅಂತೀನಿ. ನಾನು 40ಕ್ಕೆ 40 ರೆಡಿ ಆಗಿಬಿಟ್ರೆ ಅದ್ರಾಗ 1-2 ಕಷ್ಟದ್ದು ಬಿಟ್ಟರೆ ಈಗ ದಿವಸ ಹೇಳ್ತೀವಲ್ಲ, ಅದನ್ನು ದಿನ ಬರೀರಿ, ಅದನ್ನೇ ಬರೀರಿ. ಬರೆಯಕತ್ತೀರ ಕರಿಬೇಡ್ರಿ. ಭಾಳ ಜನ ಸೋಮಾರಿ ಅದಾರ. ಹೆಣ್ಣುಡ್ರಿ ಎಸ್ ಅಂದು, ಗಂಡುಡ್ರಿ ಯಾರು ಎಸ್ ಅಂದಿಲ್ಲ ನೋಡಿ. ನಿಜ ಆತ್ಮವಂಚನೆ ಮಾಡ್ಕೊಬೇಡ್ರಿ, ನಿಜ ಹೇಳ್ರಿ. ದಿನ ಬರೆಯಕತ್ತೀರ, ದಿನ ಅದನ್ನೇ ಬರೀ ಅಂತೀವಿ. ಎಲ್ಲ ವಿಷಯ ಬರೆಯಕತ್ತೀರ, 3 ದಿನ ಬರುತ್ತೆ, ತಾನೇ ಬಂದ್ಬಿಡುತ್ತೆ. ಅದು ಬೇಕಾದ್ರೆ ನೋಡ್ರಿ, ಒಂದು ಪದ್ಯ ಫಸ್ಟಿಗೆ ಗಟ್ ಮಾಡ್ಯಾಕೆ ಹೋಗ್ತೀರಿ, ಬರೋದೇ ಇಲ್ಲ. ಬಿಟ್ಬಿಟ್ರೆ ಬರೋದೇ ಇಲ್ಲ. ಅದು ಮತ್ತೊಂದು ಟ್ರೈ ಮಾಡ್ತೀವಿ, ಮತ್ತೆ ಟ್ರೈ ಮಾಡ್ತೀವಿ, 4-5 ಸಲ ಟ್ರೈ ಮಾಡೋದು ತಾನೇ ಬಂದ್ಬಿಡುತ್ತೆ. ಬರ್ತದಿಲ್ಲ? ಹಾಗೆ ಎಲ್ಲವೂ ಆಗಬೇಕು. ನೀವು ಗಂಡುಡ್ರ ಹತ್ರ ಸೋಮಾರಿತನ ತುಂಬಿ ತುಳಿಗಾಡ್ದಕ್ಕೆ. ಹೌದು, ವಿದ್ಯೆ ನೋಡ್ರಿ, ಈ ವಿದ್ಯೆ ಅನ್ನೋದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಅಂತಾರೆ ಗಾದೆ ಮಾತು. ವಿದ್ಯೆ ಎನ್ನುವುದು, ಸಾಧನೆ ಎನ್ನುವುದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸ್ವತ್ತು. ಸ್ವತ್ತಂದ್ರೆ ಆಸ್ತಿ. ಸೋಮಾರಿತನ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಐತೆ. ಅದು ಕಡಿಮೆ ಆಗಲ್ಲ, ಒಂದೇ ಸಲ ಕಡಿಮೆ ಆಗಲ್ಲ. ಅದು ಯಾಕಂದ್ರೆ 1ನೇ ಕ್ಲಾಸ್ಲಿಂದ ಮೈಗೂಡ್ಕೊಂಡು ಬಂದ್ಬಿಡುತ್ತೆ. ಅದು ಫುಲ್ಲು ಬಲವಾಗಿ ಬಿಡುತ್ತೆ. ಅದನ್ನು ಕಡಿಮೆ ಮಾಡ್ಕೊಂತ ಹೋಗ್ರಿ. ದಿನ ಬರೀರಿ, ಸ್ವಲ್ಪ ತಾನೇ ಹೋಗಿ ಸೋಮಾರಿತನ. ಇಷ್ಟು ಬರದೇ ಮಕ್ಕೋತೀನಿ, ಇಷ್ಟು ಜೊತೆಗೆ 40+ ಏನು ಹೇಳಿವಲ್ಲ, 40+ ಎವ್ರಿ ಶುಕ್ರವಾರ, ಶನಿವಾರ ಬೇಡದೆ ಶುಕ್ರವಾರ ದಿನ ಸ್ಲಿಪ್ ಟೆಸ್ಟ್ ಮಾಡ್ತೀವಿ. ಹೌದಾ? ಕಡ್ಡಾಯವಾಗಿ ಆ ಟೆಸ್ಟನ್ನು ನೀವು ಬರಿಬೇಕು. ಬರೆದು ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟಿಗೆ ಅದನ್ನು ಸಹ ನಾವು ಸೇರಿಸ್ತೀವಿ. ಓಕೆನಾ? ಈಗ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ SSLC ಬೋರ್ಡ್ ಇತಿಹಾಸದಲ್ಲೇ ಈ ಟೈಪ್ ಯಾವತ್ತೂ ಮಾಡಿಲ್ಲ. ಹೌದಾ? ನಾವು ಪದೇ ಹೇಳ್ತೀವಿ, ನೀವು ಭಾಳ ಅದೃಷ್ಟವಂತರ ಅಂತ ಹೇಳ್ತೀವಿ. ಈ ಅದೃಷ್ಟವಂತರಂತಂದು ಬರೀ ಹೇಳಿದ್ರೆ ಆಗಲ್ಲ. ಅದು ಅದೃಷ್ಟವನ್ನು ನಾವು ಪಡ್ಕೋಬೇಕು. ನಾವು ಪಡ್ಕೊಂಡಾಗ ಅವಾಗ ಸಾರ್ಥಕತೆ ಆಗುತ್ತೆ. ನೀವು ಸುಮ್ಮನೆ ಬಿಟ್ಟರೆ ಅದು ಆಗೋದಿಲ್ಲ. ಹಾಗಾಗಿ ರೆಗ್ಯುಲರ್ ಆಗಿ ನೀವು ಬಂದಾಗ ಏನು 20ಕ್ಕೆ 20 ಅಂಕಗಳು 19, 20 ಬರ್ತವೆ. ಇನ್ ಕೇಸ್ ನೀವು ಬರಲಿಲ್ಲ ಅಂತಂದರೆ 12, 10, 12, 10 ಹಿಂಗೆ ಬರ್ತದೆ. ಹೌದಾ? ಕೊನೆಗೆ 7, 8ಕ್ಕೂ ಸಹ ತಳ್ಳಬೇಕಾಗುತ್ತೆ. ಹಾಗಾಗಿ ನೀವು ಅದನ್ನು ಕೇರ್ಫುಲ್ಲಾಗಿ, ಇವಾಗ ನಾಳಿಂದ ಇಲ್ಲಿ ದಿನ ಏನಾಯಿತು ಹೋಯ್ತು,
ನಾಳೆಯಿಂದ ನೀವು ರೆಗ್ಯುಲರ್ ಆಗಿ ಎಲ್ಲರೂ ಬರಬೇಕು. ನೀಟಾಗಿ ಅಬ್ಸರ್ವೇಷನ್ ಇರುತ್ತೆ. ಯಾಕಂದ್ರೆ ಇನ್ನೊಂದು ತಿಳ್ಕೊಳ್ರಿ, ನಿಮ್ಮ ನೋಡಿ 9th ಮಕ್ಕಳು ಕರೀತಾವ, ಅದು ಭಾಳ ಇಂಪಾರ್ಟೆಂಟು. ನೀವು ಹೋಗ್ತೀರಿ 3 ತಿಂಗಳ ತಪ್ಪಿ 4 ತಿಂಗಳಲ್ಲಿ ಹೋಗ್ತೀರಿ ಅಪ್ಪ. 9th ಮಕ್ಕಳು 8th ಮಕ್ಕಳು ಕಲಿಬೇಕಲ್ಲ. ಮತ್ತು ನಿಮ್ಮ ಕೆಟ್ಟ ಚಟಗಳು, ನಿಮ್ಮ ಕೆಟ್ಟ ವರ್ತನೆಗಳು ಅವ್ರು ಕಲಿಬೇಕಾ? ಹಾಗಾಗಿ 3 ತಿಂಗಳಲ್ಲಿ ಭಾಳ ಶಬಾಷ್ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಹೋಗ್ರಿ. ಹೌದಾ? ಅದು ಮಾಡಬೇಕು, ಅದು ನಿಮ್ಮ ಜವಾಬ್ದಾರಿ. ಅದು ಆಮೇಲೆ ಈ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ಇದೀವಿ ಅಂದರೆ ಇವತ್ತಿಲ್ಲ ನಾಳೆ ನಾವು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋರು. ಇಲ್ಲೇ ನಮ್ಮ ಮಕ್ಕಳು ಓದಲ್ಲ, ಯಾರ ಮಕ್ಕಳು ಓದ್ತಾರ? ಓದ್ತಕ್ಕಂಥವ್ರು ನಾಳೆ ನಿಮ್ಮ ಮಕ್ಕಳೇ, ನಿಮ್ಮ ತಮ್ಮಂದಿರು, ನಿಮ್ಮ ಅಣ್ಣಂದಿರು. ಹೌದಾ? ತಲಾಂತರದಲ್ಲಿ ನಿಮ್ಮ ಮಕ್ಕಳು ಈ ಶಾಲೆಯಲ್ಲಿ ಓದೋದು. ಮತ್ತು ಅದ್ರ ಬಗ್ಗೆ ನಿಮಗೆ ಅರಿವು ಇರಬೇಕಲ್ಲ, ಅದು ಅರಿವು ಇರಬೇಕು. ಅದಕ್ಕೆ ಅನುಗುಣವಾಗಿ ನೀವು ನಡ್ಕೊಂಡ್ರೆ ಶಾಲೆ ಸ್ವಚ್ಛಂದವಾಗಿ ಬೆಳೆಯುತ್ತೆ. ಇಲ್ಲಾಂತಂದರೆ ಶಾಲೆ ಎರಬಿರಿಯಾಗಿ ಹೆಂಗೆ ಬೇಕಾದಂಗೆ ಹಾಳಾಗುತ್ತೆ. ಹೌದಾ? ಅದು ತಿಳ್ಕೊಂಡು ನಾಳಿಂದ 9th ಮಕ್ಕಳು ನಿಮ್ಮನ್ನು ನೋಡಿ ಬೆರಗಾಕಬೇಕು. ಅರ್ಥ ಆಯ್ತಾ? ನಿಮ್ಮನ್ನು ನೋಡಿ ಅವರು ಬೆರಗಾಗಿ ಅವರು ಸಹ ರೆಗ್ಯುಲರ್ ಆಗಿ ಬರೋಂಗೆ ನೀವು ಕಾಪಾಡಬೇಕು. ಇದು ನೋಡಿ, ಇದು ಕಟ್ಟಾಗಿ ಇದು ನಾಳಿಂದ ನೀಟಾಗಿ ಬರಲ್ಲ ಅಂದರೆ ಬೇರೆ ರೀತಿ ಆ್ಯಕ್ಷನ್ ಮಾಡ್ತೀವಿ ನಾವು. ಅರ್ಥ ಆಯ್ತಂತ ಭಾವಿಸ್ಕೊಂಡು ನಾನು ಎಲ್ಲ ಟೀಚರ್ಸು ನೀಟಾಗಿ ಫಾಲೋಅಪ್ ಮಾಡ್ತಾರೆ. ಅಟೆಂಡೆನ್ಸ್ ಇರುತ್ತೆ, ಎಲ್ಲರಿಗೆ ಅಟೆಂಡೆನ್ಸ್ ಕೊಟ್ಬಿಡ್ತೀವಿ. ಆಮೇಲೆ ಲೀಡ್ರುಗಳು ಸಹ ನೀಟಾಗಿ, ಯಾವ ದತ್ತು ಲೀಡ್ರುಗಳು ನೀಟಾಗಿ ಎಲ್ಲ ಅಬ್ಸರ್ವೇಷನ್ ಮಾಡಿ ಮನದಟ್ಟು ಮಾಡಬೇಕು ನಮಗೆ. ಅರ್ಥ ಆಯ್ತಾ? ಆಮೇಲೆ ಕಾಲ್ ಮಾಡ್ತೀವಿ, ನೀವು ಕಾಲ್ ಮಾಡಬೇಕು. ಎಷ್ಟು ಹೇಳಿವಿ ಅನ್ನೋದಕ್ಕಿಂತ ನೀವು ಎಷ್ಟು ಅದನ್ನು ಅನುಷ್ಠಾನಕ್ಕೆ ತಗೊಂಡಿರಿ, ಎಷ್ಟು ಅದನ್ನು ಫಾಲೋ ಮಾಡ್ತೀರಿ, ಅದು ಇಂಪಾರ್ಟೆಂಟ್. ಈಗ ನಾವು ಪ್ರತಿದಿನ ಹೇಳ್ತೀವಿ, ಬಟ್ ನೀವೇನು ಮಾಡ್ತಿದ್ರೆ ನೀವು ಫಾಲೋ ಮಾಡಲ್ಲ. ಈಗ ಬೇರೆ ಹೇಳ್ತೀವಿ, ಕ್ಲಾಸ್ಗಳು ಹೇಳ್ತೀವಿ. ಈಗ ಆದರೆ ನಿಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಅನುಷ್ಠಾನದ ಕೊರತೆ ತುಂಬ ಇದೆ. ಹಾಗೆ ಏನು ಮಾಡಬೇಕು, ಇಷ್ಟನಕ್ಕೆ ಏನು ಹೇಳಿದ್ರಲ್ಲ ಅದು ತಿಳ್ಕೊಂಬಿಟ್ಟು ಅದನ್ನು ಪಾಲನೆ ಮಾಡ್ಕೊಂಡ್ಬಿಟ್ರೆ ನಿಮ್ಮಂಥ ಒಳ್ಳೆ ಮಕ್ಕಳು ಸಿಗೋದೇ ಇದೆ ನಮ್ಮಲ್ಲಿ. ಬಟ್ ಹುಡುಗರು ಯಾರು ಬ್ಯಾಡ್ ಡಿಸ್ಕವರ್ಸ್ ಯಾರು ಇಲ್ಲ. ನೀವೇನಾಗುತ್ತೆ ಅಂತಂದರೆ ಓದೋ ಕಡೆಯಿಂದ ಕಳೆದ್ಬಿಟ್ರೆ ಈಗ ಉಳಿಕೆ ನ್ಯೂಸ್ ಎಲ್ಲ ಚೆನ್ನಾಗಿದ್ದಾರೆ, ಇನ್ನೂ ಇಂಪ್ರೂವ್ ಆಗಬೇಕೀಗ. ಆಮೇಲೆ ಪ್ರೇರ್ ಆಗಿದ್ದ ತಕ್ಷಣ ಏನು ಮಾಡ್ತೀರಿ ನೀವು ಹೋಗ್ತೀರಾ, ಮತ್ತು ವಾಶ್ರೂಮ್ಗೆ ಹೋಗ್ತೀರಿ, ಇಂಥ ಬಿಡ್ರಿ. ಈಗ ಆಗಿದ್ದ ತಕ್ಷಣ ಏನು ಮಾಡೋದು, ಶಿಸ್ತ ಗಂಜಿ ಕೊಡಿರಿ, ಕರೆಕ್ಟ್ ಕ್ಲಾಸ್ ಕೊಡಿ. ದೊಡ್ಡ ಸಮಸ್ಯೆ ಹೆಂಗಪ್ಪ ಅಂದರೆ ಪ್ರೇರಿಗೆ ಬರೋಂಗಿಲ್ಲ, ಅಲ್ಲಿ ನಿಂತ್ಕೊಂಡಿರ್ತೀವಿ, ಬೈಕ್ ಮಾಡಿ ಹೇಳ್ತೀವಿ, ಊರಲ್ಲಿ ಇಲ್ಲಿ ನಿಂತ್ಕೊಂಡಿರ್ತೀವಿ. ಈಗ ಈ ಕಡೆ ಬಂತಂದರೆ ಆ ಕಡೆ ಹೋಗ್ತೀರಿ, ಆ ಕಡೆ ಬಂದರೆ ಈ ಕಡೆ ಹೋಗ್ತೀರಿ. ಈಗ ಏನಾಗುತ್ತೆ, ಸಣ್ಣ ಸಣ್ಣ ವಿಷಯಗಳು ಕೂಡ ಭಾಳಷ್ಟು ಕೌಂಟ್ ಆಗ್ತವೆ. ಹಾಗಾಗಿ ಏನು ಮಾಡಬೇಕು, ನೀವೇನು ಮಾಡ್ತೀರಿ ಏನಿಲ್ಲ ಅದ್ರ ಕಡೆ ನಿಮ್ಗೆ ನಿಗಾ ಇರಬೇಕೀಗ.